ನೋಡಿ, ಪ್ರತಿಯೊಬ್ಬರು ಕೂಡ ಅವರ ಭೇಟಿಯನ್ನು ಪಡಿತಾ ಇರುವಂತಹ ಪರಿ ಕಣ್ಣೀರು ಹಾಕ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ. ಬೆಳಗ್ಗಿಂದ ಎಷ್ಟೋ ದೊಡ್ಡ ದೊಡ್ಡ ಗಣ್ಯರು ಆಗಮಿಸಿದ್ರು, ಅವ್ರು ಮಾತನಾಡ್ತಾ ಇದ್ರು, ಕಣ್ಣೀರು ಹಾಕ್ತಾ ಇದ್ರು. ಜಾನಕಿ ಅಮ್ಮ ಎಲ್ಲೋ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದಂಥವ್ರು, ಚೆನ್ನೈನಲ್ಲಿ ಬೆಳೆದಂಥವ್ರು. ಆದರೆ ಕೊನೆಯದಾಗಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಚಿತ್ರಮ್ಮ ಅವರು ಕೂಡ ಬಂದಿದ್ದಾರೆ, ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಇವರು ಕೂಡ ದೊಡ್ಡ ಲೆಜೆಂಡ್ ಸಂಗೀತ ಕ್ಷೇತ್ರದಲ್ಲಿ. ಇಂಥ ಹಲವರು ಜಾನಕಿ ಅಮ್ಮ ಅವರನ್ನ ನೋಡಿ ಬೆಳೆದು ಅವರ ಸಾಲಿನಲ್ಲೇ ಗುರುತಿಸ್ಕೊಂಡಂಥವರು ಚಿತ್ರ ಅವರು. ಇವರು ಕೂಡ ಕನ್ನಡ, ತೆಲುಗು, ತಮಿಳು ಸೇರಿದಂತೆ ಹಲವು ಭಾಷೆಯಲ್ಲಿ ಹಾಡಿದಂಥವರು. ಅವರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ನಿಜಕ್ಕೂ ನೋವಿನ ಸಂಗತಿ, ಏಕೆಂದರೆ ಅಷ್ಟು ದೊಡ್ಡ ಲೆಜೆಂಡನ್ನು ಇವತ್ತು ಕಳ್ಕೊಂಡಿದ್ದೀವಿ. ಸಿಂಗರ್ ಚಿತ್ರ ಅವರು ಕೂಡ ಕೊನೆಯದಾಗಿ ಅಂತಿಮ ದರ್ಶನವನ್ನು ಪಡೆದುಕೊಂಡ್ರು. ಕೊನೆಗೆ ಕಣ್ಣೀರು ಹಾಕ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯ, ಇಡೀ ದೇಶವೇ ಕಣ್ಣೀರಿಡ್ತಾ ಇದೆ. ನೋಡಿ, ಕೊನೆಯದಾಗಿ ಅವರು ಆರಿಸ್ಕೊಂಡಿದ್ದಂಥದ್ದು ಮೈಸೂರಿನಲ್ಲೇ ತಮ್ಮ ಜೀವ ಹೋಗಬೇಕು. ಅವ್ರು ಹೇಳ್ತಾ ಇದ್ದಂಥದ್ದೇ ಅದು, ಕೊನೆಯ ದಿನಗಳನ್ನು ನಾನು ಮೈಸೂರಿನಲ್ಲೇ ಕಳೀತೀನಿ, ನನ್ನ ಪ್ರಾಣವನ್ನು ಮೈಸೂರಿನಲ್ಲೇ ಬಿಡ್ತೀನಿ, ಜೊತೆಗೆ ನನ್ನ ಎಲ್ಲ ಏನು ಕೊನೆಯ ಅಂತಿಮ ವಿಧಿವಿಧಾನಗಳೆಲ್ಲ ನೆರವೇರಬೇಕಾಗಿರೋದು ಮೈಸೂರಿನಲ್ಲೇ, ನಾನು ಮೈಸೂರಿನವಳು ಅನ್ನುವಂಥದ್ದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು ಜಾನಕಿ ಅವರು. ಏಕೆಂದರೆ ಅವರು ಆ ಜನದ ಜೊತೆ ಬೆರೆತಂತಹ ರೀತಿ ಅದು. ಅವರು ಸಂಗೀತ ಕ್ಷೇತ್ರಕ್ಕೆ ವಿದಾಯ ಹೇಳುವಂತಹ ಸಂದರ್ಭದಲ್ಲೂ ಕೂಡ ಮೈಸೂರನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಅಂದರೆ ಕನ್ನಡಿಗರಿಗೂ ಅವರಿಗೂ ಇರುವಂತಹ ನಂಟು. ಅವರು ಹಲವು ಭಾಷೆಗಳಲ್ಲಿ ಹಾಡಿದ್ದಾರೆ, ಸುಮಾರು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ, 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಆದರೆ ಅವರಿಗೆ ತುಂಬ ಕನೆಕ್ಟ್ ಆಗಿದ್ದಂಥದ್ದು ಕನ್ನಡಿಗರು, ಅದರಲ್ಲೂ ಮೈಸೂರು. ಅವರ ಅಣ್ಣ ಕೂಡ ಮೈಸೂರಿನಲ್ಲೇ ಜೀವ ಬಿಟ್ಟಿದ್ದು. ಹಾಗಾಗಿ ಅವರು ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇದ್ರಂತೆ, ನಾನು ಇಲ್ಲೇ ನನ್ನ ಜೀವವನ್ನು ತ್ಯಜಿಸಬೇಕು, ನನ್ನ ಜೀವವನ್ನು ಇಲ್ಲೇ ಬಿಡಬೇಕು, ನಾನು ಅಂತಿಮವಾಗಿ ಮೈಸೂರಿನಲ್ಲೇ ಇರಬೇಕು, ಆ ದಿನಗಳನ್ನು ನಾನು ಮೈಸೂರಿನಲ್ಲೇ ಕಳಿಬೇಕು ಅಂತ ಹೇಳ್ತಾ ಇದ್ರಂತೆ.